ವಾಟ್? ಇದನ್ನೇ ಸರ್ ನಾನಾಗಲೇ ಸ್ಯಾಡ್ ನ್ಯೂಸ್ ಅಂತ ಹೇಳಿದ್ದು. ಇಂಗಳಿಗೆ ಅವರೇ ಏನ್ ಹೇಳ್ತಾ ಇದ್ದೀರಾ ನೀವು? ಇವರು ಸಾಧಾರಣವಾದ ಕ್ರಿಮಿನಲ್ಸ್ ಅಲ್ಲ, ಭಾರಿ ಇದ್ದಾರೆ. ಹೌದು ಸರ್, ನಿಜ. ಪ್ರಜ್ಞಾ ಅವರು ಮನೆಯಲ್ಲಿ ಡೈರಿ ಬರೆದಿದ್ರಲ್ಲ ಸರ್, ಆ ಡೈರಿಲಿ ಅವರು ನಿಮ್ಮ ಬಗ್ಗೆ ಒಳ್ಳೆ ಅಭಿಪ್ರಾಯನೇ ವ್ಯಕ್ತಪಡಿಸಿರ್ತಾರೆ. ಅದನ್ನ ಕಳ್ತನ ಮಾಡಿಸಿ ಎಕ್ಸ್ಪರ್ಟ್ಸ್ಗಳು ಕೊಟ್ಟು ಫೋರ್ಜರಿ ಮಾಡಿಸಿ ನಿಮ್ಮ ಬಗ್ಗೆ ಕೆಟ್ಟ ಅಭಿಪ್ರಾಯ ಬರೋ ಹಾಗೆ ಬರೆಸಿದ್ದಾರೆ ಸರ್. ಅದನ್ನ ಮೇಡಮ್ ತಲುಪೋ ಹಾಗೆ ನೋಡ್ಕೊಂಡಿದ್ದಾರೆ. ಮೇಡಮ್ ಅವರು ಅದು ನಿಜನೋ ಸುಳ್ಳು ಅಂತ ರೈಟಿಂಗ್ ಟೆಸ್ಟ್ ಕಳಿಸಿದ್ರು. ರಿಸಲ್ಟ್ ಬಂತು ಸರ್. ಹ್ಯಾಂಡ್ ರೈಟಿಂಗು ಮ್ಯಾಚ್ ಆಗಿದೆ. ವಾಟ್? ಸರ್, ಹ್ಯಾಂಡ್ ರೈಟಿಂಗ್ ಮ್ಯಾಚ್ ಆಗಿರೋದ್ರಿಂದ ಕೋರ್ಟು ಡೈರಿನ ಪ್ರಬಲವಾದ ಸಾಕ್ಷಿ ಅಂತ ಕನ್ಸಿಡರ್ ಮಾಡಬಹುದು. ತುಂಬ ಸ್ಟ್ರಾಂಗ್ ಆಗಿ ಸಾಕ್ಷಿಗಳನ್ನ ಕ್ರಿಯೇಟ್ ಮಾಡ್ತಿದ್ದಾರೆ ಸರ್. ವಿಷಯ ತಿಳಿಸಿದ್ದಕ್ಕೆ ಥ್ಯಾಂಕ್ಸ್ ಇಂಗಳಿಗೆ ಅವರೇ. ನಂಗೆ ಸದ್ಯಕ್ಕೆ ಏನು ಮಾಡಬೇಕು ಅಂತಲೇ ತಲೆ ಓಡ್ತಾ ಇಲ್ಲ. ಹಾಗಂತ ಹೆದರಿದ್ದೀನಿ ಅಂತ ಅನ್ಕೋಬಿಡಿ. ಸ್ವಲ್ಪ ಶಾಂತವಾಗಿ ಕೂತು ಯೋಚನೆ ಮಾಡಿದ್ರೆ ಇದಕ್ಕೇನು ಮಾಡಬೇಕು ಅಂತ ನಂಗೆ ಉತ್ತರ ಸಿಗುತ್ತೆ. ಸರ್, ಏನಾದರೂ ಡೆವಲಪ್ಮೆಂಟ್ ಇದ್ದರೆ ತಕ್ಷಣ ತಿಳಿಸ್ತೀನಿ ನಿಮಗೆ. ಓಕೆ, ಥ್ಯಾಂಕ್ಸ್ ಒನ್ಸ್ ಅಗೇನ್. ಬಾಯ್. ಬಾಯ್ ಸರ್. ಪ್ರಜ್ಞಾ ಡೈರಿ ವಿಷಯದಲ್ಲಿ ಹ್ಯಾಂಡ್ ರೈಟಿಂಗ್ ಮ್ಯಾಚ್ ಆಗಿರೋ ರಿಪೋರ್ಟ್ ಬಂದಿದೆ. ನೀವದನ್ನ ವಿಕ್ರಾಂತ್ ಅವ್ರಿಗೆ ತಿಳಿಸಿದ್ದೀರಾ? ಮೇಡಮ್, ಅದು ಹಾಗಲ್ಲ. ನಾನು ಅಪರಾಧಕ್ಕೆ ಸಪೋರ್ಟ್ ಮಾಡೋನಲ್ಲ. ಇನ್ಮುಂದೆ ವಿಕ್ರಾಂತ್ ಅವರ ಕೇಸಿಗೆ ಸಂಬಂಧಿಸಿದ ಹಾಗೆ ಯಾವುದೇ ವಿಷಯನ ನಾನು ನಿಮ್ ಜೊತೆ ಡಿಸ್ಕಸ್ ಮಾಡಲ್ಲ. ಮೇಡಮ್, ಪಾರ್ಟ್ನರ್ಸ್ ಇನ್ ಕ್ರೈಮ್ ಅಲ್ವಾ? ಮೇಡಮ್, ನೀವು ನಾನು ತಪ್ಪು ತಿಳ್ಕೊತಾ ಇದ್ದೀರಾ. ಒಂದು ನಿಮಿಷ ನನ್ನ ಮಾತು ಕೇಳಿ. ನೋ ಮೋರ್ ಡಿಸ್ಕಷನ್ಸ್. ಮೇಡಮ್, ವಿಕ್ರಾಂತ್ ಅವರು ಒಳ್ಳೆಯವರು, ನ್ಯಾಯವಾಗಿರೋರು ಮೇಡಮ್. ಸೋಲನ್ನೇ ಕಾಣ್ತಾ ಇದ್ದಾರೆ ಮೇಡಮ್ ಜೀವನದಲ್ಲಿ. ಅನು, ಅಲ್ಲಿ ನೋಡು, ಎಷ್ಟು ದೊಡ್ಡೈತೆ ಈಗಲೂ. ಎಲ್ಲಿ? ಅಲ್ಲಿ ಕಾಣಿಸ್ತಿಲ್ವಾ ನಿನ್ಗೆ? ಅಲ್ಲಿ ಮೇಲೆ ಆಡಾಡ್ತಾ ಇದ್ದೆ ನೋಡು. ಎಲ್ಲಿ? ಅಲ್ಲಿ. ಮೇಲೆ ನೋಡು. ನೋಡ್ತಾ ಇರೋ ಕಾಣಿಸ್ತಾ? ಎಲ್ಲಿ? ಅಲ್ಲೇ ಇದೆ ನೋಡೆ. ಮೇಲೆ ನೋಡ್ತಾ ಇದ್ಯಾ? ಎಲ್ಲಿ ಕಾಣ್ತಾನೆ ಇಲ್ವಲ್ಲ? ಎಲ್ಲೋ? ಏಪ್ರಿಲ್ ಫೂಲ್. ಅಯ್ಯೋ ದಡ್ಡ, ನಿಂಗೇನು ಗೊತ್ತಾಗಲ್ವೇನೋ? ಅದು ಏಪ್ರಿಲ್ ಫಸ್ಟ್ಗೆ. ಹೌದಲ್ವಾ? ಇದು ಏಪ್ರಿಲ್ ಅಲ್ಲ. ನಮಸ್ಕಾರ ರೀ ಮೇಡಮರ. ತಗೋರಿ,
ನಮ್ಮ ಕಡೆಯಿಂದ ನಿಮಗ ಫಲಭರಿತ ಶುಭಕಾಮನೆಗಳು. ನೀವು ಬಂದ ಮ್ಯಾಲ ಊರಲ್ಲಿ ಕೆಟ್ಟೋರ ಹಾವಳಿ ನಿಂತು ಶಾಂತಿ ಸ್ಥಾಪನಾ ಆಗ್ಯದ. ಬಡಬಗ್ರು ನೆಮ್ಮದಿಯಿಂದ ಉಸಿರಾಡಕತ್ತಾರ. ಅದಕ್ಕ ನಿಮಗ್ ಕೃತಜ್ಞತಾ ಸಲ್ಸೋಣಂತ ಹಣ್ಣು ತಂದೇನಿ. ದೇವ್ರ ದರ್ಶನಕ್ಕ ಯಾರು ಬರಿಗ್ಯಾಗ ಹೋಗಂಗಿಲ್ಲ ನೋಡ್ರಿ. ಹೌದಾ? ಈ ಹಣ್ಣನ್ನ ಯಾವ್ದಾದ್ರೂ ಸರ್ಕಾರಿ ಆಸ್ಪತ್ರೆಯಲ್ಲಿರೋ ಬಡ ಪೇಷಂಟ್ಗಳಿಗೆ ಕೊಡಿ. ಸಾಧ್ಯವಾದ್ರೆ ಅಲ್ಲಿರೋ ಎಲ್ಲಾ ಪೇಷಂಟ್ಗಳಿಗೂ ಕೊಡಿ. ಹಂಗಲ್ರಿ ಮೇಡಮ್ ಅವರ, ಅದನ್ನ ನಾನು ಯಾವಾಗ್ಲೂ ಮಾಡ್ತೇನ್ರಿ. ಇದನ್ನ ನಿಮಗೋಸ್ಕರ ಪರ್ಸನಲ್ ಆಗಿ ತಂದೇನ್ರಿ. ಬೇಡ, ನಾನ್ ಯಾರ ಹತ್ರನೂ ಏನೂ ತಗೊಳಲ್ಲ. ತಗೊಂಡ್ ಹೋಗ್ಬೋದು. ಎಲ್ಲಾ ಮುಗ್ಧ ಜನರ ಪರವಾಗಿ ತಂದೇನ್ರಿ. ಹಳೆ ಡಿ ಸಿ ವಿಕ್ರಾಂತ್ಗಿಂತ ಹೊಸ ಡಿ ಸಿ ಪಲ್ವಿ ಅವ್ರ ಆಡಳಿತ ಚಂದ ಅಂತ ಮಂದಿ ಮಾತಾಡಕತ್ತಾರ. ಪಲ್ವಿಯವ್ರು ಬಂದ ಮೇಲ ಕೆಟ್ಟವರೆಲ್ಲ ಸುಮ್ಮಾಗ್ಯಾರ. ನಮಗೆಲ್ಲ ನೆಮ್ಮದಿ ಅಂತ ಅಭಿಪ್ರಾಯ ವ್ಯಕ್ತಪಡಿಸಾಕತ್ತಾರ್ರಿ. ನೀವು ಬಡವ್ರ ಪರ ಮಾಡಮರ. ನಿಮ್ಗೆ ವಿಷಯ ಸರಿಯಾಗಿ ಗೊತ್ತಿಲ್ಲ ಅನ್ಸುತ್ತೆ. ನನ್ ಹಿಂದೆ ಇದ್ದ ಡಿ ಸಿ ವಿಕ್ರಾಂತ್ ಅವರು ತುಂಬಾ ಒಳ್ಳೆ ಒಳ್ಳೆ ಕೆಲಸಗಳನ್ನ ಮಾಡಿದ್ದಾರೆ. ಅವರಿಂದ ಬಡವ್ರಿಗೆ ತುಂಬಾ ಉಪಯೋಗ ಆಗಿದೆ. ನನಗ ಅವ್ರ ಬಗ್ಗೆ ಗೊತ್ತಿರೋದು ಒಂದ ವಿಷಯ ರೀ. ವಿಕ್ರಾಂತ್ ಅವರು ಸ್ವಂತ ಹೆಂಡತಿನ ಕೊಲೆ ಮಾಡ್ಯಾರ ಅನ್ನದ. ಜನರಿಗೂ ಇದ್ರ ಬಗ್ಗೆ ಬ್ಯಾಸರ ಐತ್ರಿ ಮೇಡಮ್ ಅವರ. ಜಾಮೀನ್ ತಗೊಂಡ ನೆಮ್ಮದಿಯಾಗಿ ಅಡ್ಡಾಡಕತ್ತಾರಂತ ಮಂದಿ ಅವ್ರವ್ರ ಮಾತಾಡಕತ್ತಾರ್ರಿ. ಅಂದಂಗ ಅವ್ರಿಗೆ ಯಾವಾಗ ಶಿಕ್ಷೆ ಆಗ್ಬೋದ್ರಿ ಮೇಡಮ್ ಅವರ? ನನಗಲ್ರಿ ಮೇಡಮ್ ಅವರ, ಮಂದಿಗೆ ಕುತೂಹಲ. ಕೊಲಿ ಕೇಸ್ ಎಲ್ಲಿ ತನಕ ಬಂತು, ನ್ಯಾಯ ಯಾವಾಗ ಸಿಗ್ತೈತಿ, ವಿಕ್ರಾಂತ್ ಅವ್ರಿಗೆ ಶಿಕ್ಷೆ ಯಾವಾಗ ಆಗ್ತೈತಿ ಅಂತ. ಆ ವಿಷಯದ ಬಗ್ಗೆ ನಾವು ಮಾತಾಡಬಾರ್ದು. ಕೋರ್ಟಲ್ಲಿ ಕೇಸ್ ನಡೀತಾ ಇದೆ, ಅವ್ರು ನೋಡ್ಕೋತಾರೆ.